empowering minds every single day. They're the best. Kannada Trader. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ತರೋಟಿ ಸ್ಟಾಕ್ ಟ್ರೈನರ್ಸ್ ಅಥವಾ ಕನ್ನಡ ಟ್ರೇಡರಿನ ಯೂಟ್ಯೂಬ್ ಚಾನೆಲ್ನಲ್ಲಿ. ಸ್ನೇಹಿತರೆ, ನೀವು ಆಲ್ರೆಡಿ ಥಂಬ್ನೇಲ್ನ ನೋಡ್ಕೊಂಬಂದಿದ್ದೀರಾ. ಏನಪ್ಪ ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ಇವತ್ತು ಯಾವ ರೀತಿಯಾದಂತಹ ಒಂದು ಮೊಮೆಂಟಮ್ ಇತ್ತು ಹಾಗೂ ಇವತ್ತು ನಾವು ಏನೇನನ್ನು ನೋಡಲಿಕ್ಕೆ ಸಿಗ್ತಾ ಇದೆ ನಮಗೆ ಮಾರ್ಕೆಟಲ್ಲಿ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ನಾವು ಒಂದು ಪೋಸ್ಟ್ ಮಾರ್ಕೆಟ್ ರಿಪೋರ್ಟನ್ನು ರೆಡಿ ಮಾಡೋದಕ್ಕೆ ಹೊರಟಿದ್ದೀವಿ ಅಲ್ವಾ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏನೇನನ್ನು ಕವರ್ ಮಾಡ್ತೀವಿ ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತು, ಬ್ಯಾಂಕ್ ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತು, ಇವೆಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ನಾವು ಇವತ್ತಿನ ದಿವಸ ಕವರ್ ಮಾಡ್ತಾ ಇದ್ದೀವಿ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಟೈಮ್ ಇಲ್ಲ ಅಂತ ಹೇಳಿದ್ರೆ ಟೈಮ್ ಮಾಡಿಕೊಂಡು ಆಮೇಲೆ ವಿಡಿಯೋನ ನೋಡುವರಂತೆ ಅಲ್ವಾ. ಯಾರಿಗೆ ಮಾರ್ಕೆಟ್ನ ಕಲಿಬೇಕು ಮಾಡಬೇಕು ಅಂತ ಆಸಕ್ತಿ ಇದೆ, ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಾವು ಟ್ರೈನಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ಸನ್ನು ಹಾಕ್ತಾ ಇರ್ತೀವಿ. ಅಷ್ಟೇ ಅಲ್ಲ, ನಮ್ಮ ಒಂದು ಇನ್ಸ್ಟಾ ಪೇಜ್ನು ಜಾಯಿನ್ ಮಾಡ್ಕೊಳ್ಳಿ. ನಾವು ಪ್ರೊವೈಡ್ ಮಾಡ್ತಕ್ಕಂಥ ಕೋರ್ಸಸ್ಸಿನ ಡೀಟೇಲ್ಸ್ ಇಲ್ಲಿದೆ. ಇಂಟ್ರೆಸ್ಟೆಡ್ ಇರೋವಂಥವರು ದಯವಿಟ್ಟು ಕರೆ ಮಾಡಿ ಅಲ್ವಾ. ಅಷ್ಟೇ ಅಲ್ಲ ಸ್ನೇಹಿತರೆ, 5 ದಿವಸದ ಒಂದು ಸೆಬಿ ಇನ್ವೆಸ್ಟರ್ ಸರ್ಟಿಫಿಕೇಷನಿನ ಕ್ಲಾಸಸ್ಸನ್ನು ಸಹ ನಾವಿಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈ ಕ್ಲಾಸಸ್ ಏನಿರುತ್ತೆ, ಇದು ಸಂಪೂರ್ಣವಾಗಿ ಉಚಿತವಾದಂತಹ ಒಂದು 5 ದಿವಸದ ಕಾರ್ಯಾಗ್ರಹ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಡೇಟು ಟೈಮಿಂಗನ್ನು ನಾವು ಶೇರ್ ಮಾಡ್ತೀವಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ದಟ್ ನಾವು ಕ್ಲಾಸಸ್ಸನ್ನು ಬೇಗ ಶುರು ಮಾಡ್ಬೋದು. ನಾವು ಕ್ಲಾಸಸ್ಸನ್ನು ಕನ್ನಡ, ಹಿಂದಿ, ಇಂಗ್ಲೀಷ್ 3 ಭಾಷೆಗಳಲ್ಲೂ ತೊಗೊತೀವಿ. ಫಾರ್ಮ್ ಫಿಲ್ ಮಾಡಬೇಕಾದ್ರೆ ದಯವಿಟ್ಟು ರೆಸ್ಪೆಕ್ಟೆಡ್ ಲ್ಯಾಂಗ್ವೇಜ್, ನಿಮಗೆ ಯಾವ ಲ್ಯಾಂಗ್ವೇಜಿನ ಬಗ್ಗೆ ಕ್ಲಾಸಸ್ ಬೇಕೋ ದಯವಿಟ್ಟು ಆ ಒಂದು ಕ್ಲಾಸಸ್ಸಿನ ಆ ಲ್ಯಾಂಗ್ವೇಜಿನ ಕ್ಲಾಸಸ್ಸನ್ನು ಅಲ್ಲಿ ಲ್ಯಾಂಗ್ವೇಜ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಅಲ್ವಾ. ಇವಾಗ ನಾವು ತಡ ಮಾಡ್ದಲೇ ನಮ್ಮ ಒಂದು ಇವತ್ತಿನ ಏನಂತ ಕರಿತೀವಿ ನಾವು ಸೆಷನ್ಸ್ಗೆ ವಾಪಸ್. ಸ್ನೇಹಿತರೆ, ಇವತ್ತು ನಾವು ನಿಫ್ಟಿ 50ಯಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ, ನಿಫ್ಟಿ 50ಯಲ್ಲಿ ಏನಾಗಿದೆ ಮಾರ್ಕೆಟಲ್ಲಿ ಅಂತ ಹೇಳಿದ್ರೆ ನೋಡಿ, ಪ್ರೈಸಸ್ಸು ಒಂದು ಪ್ರೀ ಮಾರ್ಕೆಟಲ್ಲೇ ಒಂದು ಒಳ್ಳೆ ಅಪ್ಸೈಡ್ ಮೊಮೆಂಟಮ್ ಕೊಡ್ತು. ಅದಾದ ನಂತರ ಮಾರ್ಕೆಟು ಏನಾಗಿದೆ, ಒಂದು ಒಳ್ಳೆಯ ರ್ಯಾಲಿಯನ್ನು ಕೊಟ್ಟಿದೆ. ಇವತ್ತು ಒಂದು ಒಳ್ಳೆಯ ಅಪ್ ಟ್ರೆಂಡನ್ನು ಕೊಟ್ಬಿಟ್ಟು ಆಮೇಲೆ ಮಾರ್ಕೆಟು ಫ್ಲ್ಯಾಟ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಯಾವುದರಲ್ಲಿ? ನಿಫ್ಟಿಯಲ್ಲಿ. ನಿಫ್ಟಿ ಬಂದುಬಿಟ್ಟು 23,250ಕ್ಕೆ ಕ್ಲೋಸಿಂಗನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ ಅಲ್ವಾ. ಇನ್ನು ನಿಫ್ಟಿ ನೆಕ್ಸ್ಟ್ 50 ಅಂತ ಹೇಳಿದ್ರೆ ಸ್ನೇಹಿತರೆ, ನಿಫ್ಟಿ ನೆಕ್ಸ್ಟ್ 50 ಇವತ್ತು ನಾವು ನೋಡ್ತಾ ಇರ್ಬೋದು 63,104 ರೂಪಾಯಿ 30 ಪೈಸೆಗೆ ಕ್ಲೋಸಿಂಗನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಬೆಳಗ್ಗೆ ಸೆಷನಲ್ಲಿ ನಿಫ್ಟಿ ನೆಕ್ಸ್ಟ್ 50 ಒಂದು ಏನಂತ ಹೇಳ್ಬೋದು, ನಾವು ಫುಲ್ ರೋಲರ್ ಕೋಸ್ಟರನ್ನೇ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಪ್ರೀ ಮಾರ್ಕೆಟಲ್ಲಿ ಡೌನ್ ಸೈಡಿಂದ ಓಪನ್ ಆಗಿ ಮಾರ್ಕೆಟು ಫುಲ್ ಅಪ್ ಸೈಡಿಗೆ ಮೊಮೆಂಟಮ್ನ ಕೊಟ್ಟು ಅಲ್ಲಿಂದ ಮತ್ತೆ ಡೌನ್ ಸೈಡ್ ಮೊಮೆಂಟಮ್ ಬಂದು ಮಾರ್ಕೆಟು ಎಂಡ್ ಆಫ್ ದ ಡೇ ಏನಾಗಿದೆ, 17.20 ಅಂದರೆ 17 ರೂಪಾಯಿ 20 ಪೈಸೆ ಅಂದರೆ 17.20% ಪಾಯಿಂಟ್ಸು ಮೇಲ್ಗಡೆಗೆ ಕ್ಲೋಸ್ ಆಗಿದೆ. ಪರ್ಸೆಂಟೇಜ್ ವೈಸ್ ಮಾತಾಡೋದಾದರೆ 0.03% ಮಾರ್ಕೆಟಲ್ಲಿ ಇವತ್ತು ಗೇನನ್ನು ಮಾಡಿಕೊಂಡಿದೆ ನಿಫ್ಟಿ ನೆಕ್ಸ್ಟ್ 50. ಅದೇ ರೀತಿಯಾಗಿ ನಿಫ್ಟಿ 50 ಏನು ಮಾಡಿದೆ, ಒಂದು ಒಳ್ಳೆ ಅಪ್ ಟ್ರೆಂಡ್ ಮೊಮೆಂಟಮಲ್ಲಿ ಬಂದು ಗ್ಯಾಪ್ ಡೌನಲ್ಲಿಂದ ಒಂದು ಒಳ್ಳೆ ಮೊಮೆಂಟಮಲ್ಲಿ ಗ್ಯಾಪ್ ಡೌನಿಂದ ಒಂದು ಒಳ್ಳೆ ಮೊಮೆಂಟಮಲ್ಲಿ ಬಂದು 82 ರೂಪಾಯಿ 25 ಪೈಸೆ ಕಡಿಮೆ ಕ್ಲೋಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ನಿಫ್ಟಿ ಫಿನ್ ಸರ್ವಿಸಸ್ ಅಂದರೆ ನಿಫ್ಟಿ ಫಿನಾನ್ಷಿಯಲ್ ಸರ್ವಿಸಸ್ಸಿಂದ ನಾವು ನೋಡಿದ್ವಿ ಅಂತ ಹೇಳಿದ್ರೆ, ಮಾರ್ಕೆಟ್ ಕ್ಲೋಸ್ ಆಗಿರ್ತಕ್ಕಂಥದ್ದು 24,724 ರೂಪಾಯಿ 95 ಪೈಸೆಗೆ. ಆದರೆ ಮಾರ್ಕೆಟು ಕ್ಲೋಸ್ ಆಗಬೇಕಾದ್ರೆ ಮಾರ್ಕೆಟು 25 ಪಾಯಿಂಟ್ಸು ಕಡಿಮೆ ಕ್ಲೋಸ್ ಆಗಿದೆ. 25.10 ಪಾಯಿಂಟು ಕಡಿಮೆಗೆ ಕ್ಲೋಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿಯನ್ನು ನಾವು ನೋಡಿದ್ರೆ, ಬ್ಯಾಂಕ್ ನಿಫ್ಟಿಯನ್ನು ನಾವಿಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ, ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ, ಟೋಟಲಾಗಿ 249 ಪಾಯಿಂಟ್ಸ್ಗಳ ಒಂದು ಆಲ್ಮೋಸ್ಟ್ ಒಂದು ಹೈಕನ್ನು ಪಡ್ಕೊಂಡಿದೆ. ಏನು ಮಾಡಿದೆ, 249 ಪಾಯಿಂಟ್ಸ್ಗಳ ಒಂದು ಹೈಕನ್ನು ಪಡ್ಕೊಂಡಿದೆ. ಕ್ಲೋಸಿಂಗ್ ಬಂದುಬಿಟ್ಟು 51,597 ರೂಪಾಯಿ 35 ಪೈಸೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ.
ಒಂದು ಒಳ್ಳೆ ಡೌನ್ ಸೈಡಿಂದ ಒಂದು ಒಳ್ಳೆ ಅಪ್ಸೈಡ್ ಮೊಮೆಂಟಮ್ ಕೊಟ್ಟು ಅದಾದ ನಂತರ ಬೆಳಗ್ಗೆ 11 ಗಂಟೆಯಿಂದ ಚೂರು ಮಾರ್ಕೆಟು ಸೈಡ್ ವೇಸ್ ಇತ್ತು. ಅದಾದಮೇಲೆ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ, ಇವತ್ತಿನ ದಿವಸ ಮಾರ್ಕೆಟ್ ಒಂದು ಒಳ್ಳೆ ಮೊಮೆಂಟಮನ್ನು ಕೊಟ್ಟಿದೆ. ಮಧ್ಯಾಹ್ನ 1 ಗಂಟೆ 20 ನಿಮಿಷದಿಂದ ಒಂದು ಬುಲ್ ಮೊಮೆಂಟಮ್ ಕೊಟ್ಟು ಮತ್ತೆ ಮಾರ್ಕೆಟು ಸೈಡ್ ವೇಸ್ ಬಂದಿರತಕ್ಕಂಥದ್ದು ಆಲ್ಮೋಸ್ಟ್ ನಾವಿಲ್ಲಿ ನೋಡಬಹುದಾಗಿದೆ ಅಲ್ವಾ. ಇನ್ನು ನಿಫ್ಟಿ ನಿಫ್ಟಿ 100 ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ, ನಿಫ್ಟಿ 100 ಸಹ ತುಂಬ ಒಂದು ಗ್ಯಾಪ್ ಡೌನಿಂದ ಓಪನ್ ಆಗಿ ಎಂಡ್ ಆಫ್ ದ ಡೇ 68 ಪಾಯಿಂಟ್ಸು ನೆಗೆಟಿವಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದು. ಕ್ಲೋಸಿಂಗ್ ಪ್ರೈಸ್ ಬಂದು 23,833 ರೂಪಾಯಿ ಆಗಿರ್ತಕ್ಕಂಥದ್ದು ಅಲ್ವಾ. ಸೊ ಎಂಡ್ ಆಫ್ ದ ಡೇ ಏನಾಗಿದೆ, 68 ಪಾಯಿಂಟ್ಸು ನೆಗೆಟಿವಲ್ಲಿ ಬಂದಿರತಕ್ಕಂಥದ್ದು ಯಾವುದು, ಈ ನಮ್ಮ ನಿಫ್ಟಿ 100 ಅಲ್ವಾ. ಇನ್ನು ಸ್ನೇಹಿತರೆ, ನಿಫ್ಟಿ ಮಿಡ್ ಕ್ಯಾಪ್ ನೋಡೋದಾಯಿತು ಅಂತ ಹೇಳಿದ್ರೆ, ನಿಫ್ಟಿ ಮಿಡ್ ಕ್ಯಾಪ್ ಏನಾಗಿದೆ, ನಿಫ್ಟಿ ಮಿಡ್ ಕ್ಯಾಪ್ 100 ಏನಾಗಿದೆ ಅಂತ ಹೇಳಿದ್ರೆ 108 ಪಾಯಿಂಟು ಗೇನನ್ನು ಮಾಡಿಕೊಂಡಿದೆ. ಇದು ಸಹ ಒಂದು ಗ್ಯಾಪ್ ಡೌನಲ್ಲಿ ಓಪನ್ ಆಗಿ ಮಾರ್ಕೆಟು ಮೇಲ್ಗಡೆಗೆ ಅಪ್ಸೈಡ್ ಮೊಮೆಂಟಮನ್ನು ಕೊಟ್ಟಿದ್ದು ಇವತ್ತು ಬೆಳಗ್ಗೆ. ಅದಾದ ನಂತರ ಮತ್ತೆ ಡೌನ್ ಸೈಡ್ ಹೋಗಿ ಮತ್ತೆ ಫುಲ್ಲು ಒಂದು ಒಳ್ಳೆ ಅರ್ನಿಂಗ್ ಅಪಾರ್ಚುನಿಟಿಯನ್ನು ಕೊಟ್ಟಿದೆ, ಎಸ್ಪೆಷಲಿ ಸ್ಕ್ಯಾಲ್ಪರ್ಸ್ಗಳಿಗೆ ಅಥವಾ ಒಂದು ಸ್ವಿಂಗ್ ಟ್ರೇಡರ್ಸ್ಗಳಿಗೆ ಒಂದು ಒಳ್ಳೆ ಅರ್ನಿಂಗ್ ಅಪಾರ್ಚುನಿಟಿಯನ್ನು ಕೊಟ್ಟಿರ್ತಕ್ಕಂಥದ್ದಿಲ್ಲಿ ನಾವು ನೋಡ್ಬೋದು. ಸೊ ಇವತ್ತಿನ ದಿವಸ ಮಾರ್ಕೆಟ್ ಕ್ಲೋಸ್ ಆಗಿರೋದೆಷ್ಟು, 52,162 ರೂಪಾಯಿಗೆ ನಿಫ್ಟಿ ಮಿಡ್ ಕ್ಯಾಪ್ 100 ಕ್ಲೋಸ್ ಆಗಿದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಏನು ಮಾಡಿದೆ, ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಏನು ಮಾಡಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರ್ಬೋದು 93 ಪಾಯಿಂಟ್ಗಳ ಒಂದು ಗೇನನ್ನು ಮಾಡಿದೆ. ಅಂದರೆ 93 ಪಾಯಿಂಟ್ಸು ಹೈಗೆ ಕ್ಲೋಸ್ ಆಗಿದೆ ದ್ಯಾನ್ ಕಂಪೇರ್ ಟು ಪ್ರೀವಿಯಸ್ ಕ್ಲೋಸ್ ಅಲ್ವಾ. ಸೊ ಇಲ್ಲಿ ನಾವು ನೋಡಿದ್ವಿ ಅಂದರೆ ನಿಫ್ಟಿ ಸ್ಮಾಲ್ ಕ್ಯಾಪ್ 100 16,225 ರೂಪಾಯಿ 45 ಪೈಸಾಗೆ ಕ್ಲೋಸ್ ಆಗಿರ್ತಕ್ಕಂಥದ್ದು. ಇದರಲ್ಲೂ ಅಷ್ಟೇ ಒಂದು ಒಳ್ಳೆಯ ಒಂದು ಬುಲ್ ಮೊಮೆಂಟಮ್ಮು ಮತ್ತು ಬೇರ್ ಮೊಮೆಂಟಮ್ಮು ಎರಡೂ ಸಹ ಇಲ್ಲಿ ನಾವು ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಆಟೋದ್ರ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ ಸ್ನೇಹಿತರೆ, ನಿಫ್ಟಿ ಆಟೋದಲ್ಲಿ ಏನಾಗಿದೆ, 244 ಪಾಯಿಂಟ್ಸು ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ 245 ಪಾಯಿಂಟ್ಸ್, ಯಾಕೆಂದರೆ 0.85 ಇದೆ. ಸೊ ಕ್ಲೋಸಿಂಗ್ ಪ್ರೈಸ್ ಬಂದುಬಿಟ್ಟು 21,164 ರೂಪಾಯಿ ಕ್ಲೋಸ್ ಆಗಿದೆ. ಅಂದರೆ ನೆನ್ನೆಯ ಕ್ಲೋಸ್ಗಿಂತ ಪ್ರೀವಿಯಸ್ ಕ್ಲೋಸ್ಗಿಂತ 244.85 ಪಾಯಿಂಟ್ಸು ಕಡಿಮೆ ಇದರಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದು ಯಾವುದು, ನಿಫ್ಟಿ ಆಟೋ ಅಲ್ವಾ. ಸೊ ನಿಫ್ಟಿ FMCG ಏನು ಮಾಡಿದೆ ಅಂದರೆ 104 ಪಾಯಿಂಟ್ಸ್ ಗೇನನ್ನು ಮಾಡಿದೆ. ದರ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ವಿಚ್ ಇಸ್ ಎಟ್ ಟು ಕಮ್. ನಿಫ್ಟಿ FMCG ಏನು ಮಾಡಿದೆ, 53,806 ರೂಪಾಯಿ 75 ಪೈಸೆ ಕ್ಲೋಸ್ ಮಾಡಿದೆ. ಅಂದರೆ ನೆನ್ನೆ ಅಂದರೆ ಪ್ರೀವಿಯಸ್ ಡೇ ಕ್ಲೋಸ್ಗಿಂತನೂ 104.15 ಪಾಯಿಂಟ್ಸು ಮೇಲ್ಗಡೆಗೆ ಕ್ಲೋಸ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಇಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದ್ರು, ಇಲ್ಲೂ ಅಷ್ಟೇ ಬೆಳಗ್ಗೆ ಮಾರ್ಕೆಟು ಒಂಚೂರು ಮೊಮೆಂಟಮ್ ಕೊಟ್ಟು ಒಂದು ಸ್ಟಾಪ್ ಲಾಸ್ ಆಲ್ಮೋಸ್ಟ್ ನಾವು ನೋಡ್ತಾ ಇರ್ಬೋದು. ಅದೇ ಒಂದು ಡೌನ್ ಮೊಮೆಂಟಮ್ಗೆ ಬಂದು ಮಾರ್ಕೆಟಲ್ಲಿ ಒಂದು ಒಳ್ಳೆಯ ಒಂದು ರೋಲರ್ ಕೋಸ್ಟರ್ ಸಿಕ್ಕಿದೆ ಸ್ಕ್ಯಾಲ್ಪರ್ಸ್ಗಳಿಗೆ, ಆಮೇಲೆ ಟ್ರೇಡರ್ಸ್ಗಳಿಗೆ ಒಂದು ಒಳ್ಳೆ ಪ್ರಾಫಿಟನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಮಾರ್ನಿಂಗ್ ಸೆಷನ್ಸಲ್ಲಿ. ಅದಾದ ನಂತರ ಮಾರ್ಕೆಟ್ ಚೂರು ಫ್ಲ್ಯಾಟ್ ಆಯಿತು. ಒಟ್ಟಿನಲ್ಲಿ ನಿಫ್ಟಿ FMCGಯಲ್ಲಿ ನಾವು ನೋಡ್ತಾ ಇರ್ಬೋದು ಮೊಮೆಂಟಮ್ಮು ಚೂರು ಇತ್ತು ಇವತ್ತು ಅಲ್ವಾ. ಸೊ ಸ್ನೇಹಿತರೆ, ಇವತ್ತು ಇಲ್ಲಿವರೆಗೂ ಅತ್ಯಂತ ಜಾಸ್ತಿ ಇಂಡೆಕ್ಸ್ಗಳಲ್ಲಿ ಬಿದ್ದಂತಹ ಇಂಡೆಕ್ಸ್ ಯಾವುದು ಅಂತ ಹೇಳಿದ್ರೆ ನಿಫ್ಟಿ IT. ನಿಫ್ಟಿ IT ನೋಡಿ, ಇಂಡೆಕ್ಸ್ಗಳಲ್ಲಿ 2%ಗಿಂತ ಜಾಸ್ತಿ ಹೋದರೆ ಹಂಗಾಯ್ತು ಹಿಂಗಾಯ್ತು ಅಂತ ನಾವು ಬೊಬ್ಬೆ ಹೊಡಿತೀವಿ. ಆದರೆ ಇಲ್ಲಿ ನೋಡಿ, ಇವತ್ತಿನ ದಿವಸ 4.21% ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. 34,757 ರೂಪಾಯಿ 25 ಪೈಸೆಗೆ ಕ್ಲೋಸ್ ಆಗಿರ್ತಕ್ಕಂಥದ್ದು ನಿಫ್ಟಿ IT. ಆದರೆ ಇದು ಕಳ್ಕೊಂಡಂತಹ ಪಾಯಿಂಟ್ಸ್ ಬಂದುಬಿಟ್ಟು 1,526.25. ಇಷ್ಟು ಪಾಯಿಂಟ್ಸ್ಗಳಷ್ಟು ಇದು ಒಂದು ಇಳಿಕೆಯನ್ನು ಕಂಡಿದೆ. ನೋಡಿ, ಬೆಳಗ್ಗೆ ಮಾರ್ಕೆಟು ಒಂದು ಒಳ್ಳೆ ಅಪ್ ಟ್ರೆಂಡಲ್ಲಿ ಓಪನ್ ಆಯಿತು. ಅದಾದ ನಂತರ ಬೀಳ್ತಾ ಫುಲ್ ಇವತ್ತಿನ ದಿವಸ ಪೂರ್ತಿ ಬೀಳ್ಕೊತಾನೆ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಯಾವುದರಲ್ಲಿ, ನಿಫ್ಟಿ ITಯಲ್ಲಿ. ಸ್ನೇಹಿತರೆ, ಸೊ ಈವರೆಗಿನ ಜಾಸ್ತಿ ಬಿದ್ದಂತಹದ್ದು ಅಂತ ಹೇಳಿದ್ರೆ ನಾವು ನಿಫ್ಟಿ IT ಅಂತಲೇ ಇಲ್ಲಿ ನೋಡಬಹುದು.
ಸೊ ಮತ್ತು ವಾಪಸ್ ನಾವು ಇವತ್ತಿನ ಒಂದು ಟಾಪ್ ಅಂದರೆ ಏನಂತ ಹೇಳ್ಬೋದು ನಾವು ನ್ಯೂಸ್ಗಳಲ್ಲಿ ಕಂಪನಿಯ ಒಂದು ನ್ಯೂಸ್ಗಳನ್ನು ನಾವು ನೋಡೋಣ. ಸೊ ಅಲ್ಲಿ ನೋಡಿದ್ರೆ ನಮಗೆ ಸುಮಾರು ವಿಷಯಗಳು ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಏನೇನು ಅಂತ ಹೇಳಿ ನಾವು ಇಲ್ಲಿ ನೋಡೋಣ ಬನ್ನಿ. ಸೊ ಮೊಟ್ಟ ಮೊದಲನೇದಾಗಿ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಫೇಸ್ ವ್ಯಾಲ್ಯೂ ಸ್ಪ್ಲಿಟ್ ಆಗ್ತಾ ಇದೆ. 10 ರೂಪಾಯಿ ಇದ್ದಂತಹ ಫೇಸ್ ವ್ಯಾಲ್ಯೂವಿನ ಶೇರು 1 ರೂಪಾಯಿ ಆಗುವಂತಹ ಚಾನ್ಸಸ್ ಇದೆ, ಅಂದರೆ 1 ರೂಪಾಯಿ ಆಗ್ತಾ ಇದೆ. ಇದರ ಎಕ್ಸ್ ಡೇಟ್ ಬಂದುಬಿಟ್ಟು 14th ಏಪ್ರಿಲ್, ರೆಕಾರ್ಡ್ ಡೇಟು 18ನೇ ತಾರೀಕು ಏಪ್ರಿಲ್ಗೆ ಇರ್ತಕ್ಕಂಥದ್ದು. ಏನಿದ್ರ ಅರ್ಥ ಅಂತ ಹೇಳಿದ್ರೆ, ಅಕ್ಮೆ ಫಿನ್ಟ್ರೇಡ್ ಅನ್ನುವ ಒಂದು ಕಂಪನಿಯ ಶೇರುಗಳು ಯಾರ್ಯಾರ ಹತ್ರ ಇದ್ದಾವೆ ಅವರ ಒಂದು ಶೇರಿನ ಬೆಲೆಗಳು ಕಡಿಮೆಯಾಗುವಂತಹ ಚಾನ್ಸಸ್ ಇರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಫೇಸ್ ವ್ಯಾಲ್ಯೂ ಸ್ಪ್ಲಿಟ್ ಆದಾಗ ಅದರ ಕರೆಂಟ್ ವ್ಯಾಲ್ಯೂ ಸಹ ಸ್ಪ್ಲಿಟ್ ಆಗುತ್ತೆ. ಅಂದರೆ 100 ರೂಪಾಯಿಯ ಒಂದು ಸೇಬನ್ನ ತೊಗೊಂಡು ಅದನ್ನು ನಾವು 10 ತುಂಡುಗಳನ್ನಾಗಿ ಮಾಡಿದ್ರೆ ಒಂದೊಂದು ತುಂಡಿನ ಸೈಜ್ ಎಷ್ಟಿರುತ್ತೆ, ಅದೇ ರೀತಿ ಇಲ್ಲಿ ಆಗ್ತಕ್ಕಂತಹದ್ದು. ಅಂದರೆ 10 ರೂಪಾಯಿ ಇರ್ತಕ್ಕಂತಹ ಫೇಸ್ ವ್ಯಾಲ್ಯೂ ಇರ್ತಕ್ಕಂತಹ ಶೇರಿನ ಕರೆಂಟ್ ವ್ಯಾಲ್ಯೂ ಮಾರ್ಕೆಟ್ ಏನಿದೆ, ಕರೆಂಟ್ ಮಾರ್ಕೆಟಿನ ಒಂದು ವ್ಯಾಲ್ಯೂ ಏನಿದೆ, ಅದು ಸಹ ಇಲ್ಲಿ ನಂಬರ್ ಆಫ್ ಶೇರ್ಸನ್ನು ನಾವು ಫೇಸ್ ವ್ಯಾಲ್ಯೂನ ಸ್ಪ್ಲಿಟ್ ಮಾಡಿದಾಗ ಎಷ್ಟನ್ನು ಸ್ಪ್ಲಿಟ್ ಮಾಡ್ತೀವಿ ಅದರ ಆಧಾರದ ಮೇಲೆ ಅಲ್ಲೂ ಸಹ ಪ್ರೈಸಸ್ ಸ್ಪ್ಲಿಟ್ ಆಗುತ್ತೆ. ಸೊ ಒಂದು ವೇಳೆ ನಿಮ್ಮ ಒಂದು ಡಿಮ್ಯಾಟ್ ಅಕೌಂಟಲ್ಲಿ ಏನಾದರೂ ಆಕ್ಮೆ ಫಿನ್ಟ್ರೇಡ್ ಇಂಡಿಯಾ ಲಿಮಿಟೆಡಿನ ಶೇರ್ಸ್ಗಳು ಇತ್ತು ಅಂತ ಹೇಳಿದ್ರೆ 17ನೇ 18ನೇ ತಾರೀಕಿನ ಆದ ನಂತರ ನಿಮಗೆ ಇಲ್ಲಿ ಅಂದರೆ ಶೇರಿನ ವ್ಯಾಲ್ಯೂವಲ್ಲಿ ಡ್ರಾಪ್ ನೋಡಲು ಸಿಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಫೇಸ್ ವ್ಯಾಲ್ಯೂ ಸ್ಪ್ಲಿಟ್ ಆಗಿರುತ್ತೆ. ಆದರೆ ಹೆದರ್ಕೋಬೇಕಾದಂಥದ್ದು ಏನೂ ಇಲ್ಲ, ನಿಮ್ಮ ನಂಬರ್ ಆಫ್ ಶೇರ್ಸ್ ಏನಿದೆಯಲ್ಲ ಅದು ಜಾಸ್ತಿ ಆಗಿರುತ್ತೆ ಸ್ನೇಹಿತರೆ. ಇನ್ನು ಎರಡನೆಯ ಸ್ಟಾಕ್ನ ನೋಡೋದಾಯಿತು ಅಂತ ಹೇಳಿದ್ರೆ, ಅಶೀನಾ ಹೌಸಿಂಗ್ ಲಿಮಿಟೆಡ್ ಅನ್ನುವ ಕಂಪನಿಯವರು 11ನೇ ತಾರೀಕು ಏಪ್ರಿಲ್ ಎಕ್ಸ್ ಡೇಟ್ನ ಡಿಕ್ಲೇರ್ ಮಾಡಿದ್ದಾರೆ. ಅದೇ ರೀತಿಯಾಗಿ ರೆಕಾರ್ಡ್ ಡೇಟು ಸಹ 14ನೇ ತಾರೀಕು ಏಪ್ರಿಲ್ 2025ಕ್ಕೆ ಇವರು ಪ್ರಪೋಸ್ ಮಾಡಿರ್ತಕ್ಕಂಥದ್ದು. ಅವತ್ತಿನ ದಿವಸ ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ಡಿವಿಡೆಂಡನ್ನು ಕೊಡ್ತಾ ಇದ್ದಾರೆ. ಡಿವಿಡೆಂಡನ್ನು ಕೊಡ್ತಾ ಇದ್ದಾರೆ. ಇಂಟ್ರೀಮ್ ಡಿವಿಡೆಂಡ್ ಸ್ನೇಹಿತರೆ, ನನ್ನೊಂದು ಚೂರು ತಪ್ಪಾಯ್ತು ಇಲ್ಲಿ ನೋಡಿ. ಅಶೀನಾ ಹೌಸಿಂಗ್ ಲಿಮಿಟೆಡ್ ಅನ್ನೋ ಕಂಪನಿ 11ನೇ ತಾರೀಕು ಏಪ್ರಿಲ್ಗೆ ಎಕ್ಸ್ ಡೇಟ್ ಇದೆ, ರೆಕಾರ್ಡ್ ಡೇಟು 11ನೇ ತಾರೀಕು ಏಪ್ರಿಲ್ಗಿದೆ. ಇವರು 1 ರೂಪಾಯಿ ಒಂದು ಶೇರಿಗೆ ಡಿವಿಡೆಂಡನ್ನು ಕೊಡ್ತಾ ಇದ್ದಾರೆ. ಆದರೆ ಕ್ರಿಸಿಲ್ ಲಿಮಿಟೆಡ್, ನಾನು ನೆನ್ನೆಯ ವಿಡಿಯೋದಲ್ಲೂ ಹೇಳಿದ್ದೆ ಕ್ರಿಸಿಲ್ ಅಂದರೆ ಏನು, ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಅವರು 26 ರೂಪಾಯಿಗಳ ಒಂದು ಡಿವಿಡೆಂಡನ್ನು ಕೊಡ್ತಾ ಇದ್ದಾರೆ ಪ್ರತಿ ಒಂದು ಶೇರಿಗೆ. ಸೊ ಇವರ ಎಕ್ಸ್ ಡೇಟ್ ಬಂದುಬಿಟ್ಟು 11ನೇ ತಾರೀಕು ಏಪ್ರಿಲ್ ಇದೆ, ರೆಕಾರ್ಡ್ ಡೇಟ್ ಬಂದುಬಿಟ್ಟು 14ನೇ ತಾರೀಕು ಏಪ್ರಿಲ್ಗೆ ಇರ್ತಕ್ಕಂತಹದ್ದು ಸ್ನೇಹಿತರೆ. ಸೀಮೆನ್ಸ್ನವ್ರದ್ದು ಆಲ್ರೆಡಿ ಹತ್ತಿರ ಬಂದಿದೆ ಡೇಟು, 7ನೇ ತಾರೀಕು ಏಪ್ರಿಲಿಗೆ ಇವ್ರದ್ದು ಡಿಮರ್ಜರ್ ಆಗುವಂತಹದ್ದಿದೆ. ವರುಣ್ ಬ್ರೆವರೇಜಸ್ನವರು 50 ಪೈಸೆ ಡಿವಿಡೆಂಡನ್ನು ಕೊಡ್ತಾ ಇದ್ದಾರೆ ಪ್ರತಿ ಶೇರಿಗೆ 4ನೇ ತಾರೀಕು ಏಪ್ರಿಲಿಗೆ, ಅಂದರೆ ನಾಳೆಯ ದಿವಸ ಎಕ್ಸ್ ಡೇಟ್ ಇರ್ತಕ್ಕಂಥದ್ದು. ರೆಕಾರ್ಡ್ ಡೇಟ್ ಕೂಡ ನಾಳೆಯ ದಿವಸಕ್ಕೆ ಇರ್ತಕ್ಕಂತಹದ್ದು. ಇನ್ನು KBC ಗ್ಲೋಬಲ್ ಲಿಮಿಟೆಡ್ನವರು ಬೋನಸ್ ಇಶ್ಯೂಸನ್ನು ಮಾಡ್ತಾ ಇದ್ದಾರೆ, 1:1 ಬೋನಸ್ ಇಶ್ಯೂಸ್ನ ಕೊಡ್ತಾ ಇದ್ದಾರೆ. ಸೊ ಇವ್ರದ್ದು ಸಹ ನಾಳೆಯ ದಿವಸನೇ ಎಕ್ಸ್ ಡೇಟು ಮತ್ತು ರೆಕಾರ್ಡ್ ಡೇಟ್ ಇರ್ತಕ್ಕಂತಹದ್ದು ಸ್ನೇಹಿತರೆ. ಅಷ್ಟೇ ಅಲ್ಲ, ಫ್ಯೂಷನ್ ಫಿನಾನ್ಸ್ ಲಿಮಿಟೆಡ್ ಅನ್ನುವ ಕಂಪನಿ ಸಹ ನಾಳೆಯ ದಿವಸ ರೈಟ್ಸನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಪ್ರೀಮಿಯಮ್ ಅಮೌಂಟ್ ಬಂದುಬಿಟ್ಟು 121 ರೂಪಾಯಿ ಪ್ರೀಮಿಯಮ್ ಅಮೌಂಟ್ ಇದೆ. ಇವರ ಒಂದು ಎಕ್ಸ್ ಡೇಟು ಮತ್ತು ರೆಕಾರ್ಡ್ ಡೇಟು ಸಹ ನಾಳೆಯ ದಿವಸ ಅಂದರೆ ಏಪ್ರಿಲ್ 4ನೇ ತಾರೀಕಿಗೆ ಇರ್ತಕ್ಕಂತಹದ್ದು. DCM ಶ್ರೀರಾಮ್ ಇಂಡಸ್ಟ್ರೀಸ್ನವ್ರದ್ದು ಇಂಟ್ರೀಮ್ ಡಿವಿಡೆಂಡ್ ಒಂದು ಶೇರಿಗೆ 2 ರೂಪಾಯಿನ ಕೊಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಇವ್ರದ್ದು ಎಕ್ಸ್ ಡೇಟು ಮತ್ತು ರೆಕಾರ್ಡ್ ಡೇಟು ಎಲ್ಲ ನಾಳೆಗಿದೆ. ಅಷ್ಟೇ ಅಲ್ಲ, ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಅಂದರೆ ಕಿಂಗ್ ಫಿಶರ್ನವ್ರದ್ದು ಇಂಟ್ರೀಮ್ ಡಿವಿಡೆಂಡು 4 ರೂಪಾಯಿ ಇರ್ತಕ್ಕಂಥದ್ದು ಕೊಡ್ತಾ ಇದ್ದಾರೆ. ಎಕ್ಸ್ ಡೇಟು ಆಲ್ರೆಡಿ ಇವತ್ತಿತ್ತು. ಅಷ್ಟೇ ಅಲ್ಲ, MSTC ಲಿಮಿಟೆಡ್ನವ್ರದ್ದು ನೆನ್ನೆಯ ದಿವಸನೇ ಎಕ್ಸ್ ಡೇಟ್ ಇತ್ತು ಸ್ನೇಹಿತರೆ. ಇಂಟ್ರೀಮ್ ಡಿವಿಡೆಂಡು 4 ರೂಪಾಯಿ 50 ಪೈಸೆ ಕೊಡೋದಕ್ಕೆ. ಸೊ ಸ್ನೇಹಿತರೆ, ಇದು ಇತ್ತು ನಮ್ಮ ಇವತ್ತಿನ ಒಂದು ಏನಂತ ಕರಿತೀವಿ ನಾವು ಮಾರ್ಕೆಟಿನ ಕಾರ್ಪೊರೇಟ್ ಆ್ಯಕ್ಷನ್ಸ್ಗಳು ಏನೇನು ಆಗಬಹುದು ನಾಳೆಗೆ ಅನ್ನೋದ್ರ ಬಗ್ಗೆ. ಸೊ ಇಲ್ಲಿ ನಾವು ನೋಡ್ಕೊಂಡಿದ್ದೀವಿ.
ಸೊ ಇನ್ನು FIIs ಡೇಟಾ ಆಗಿರಲಿ ಅಥವಾ ಒಂದು ಇಂಡೆಕ್ಸಿನ ಡೇಟಾ ಆಗಿರಲಿ ಈ ಟೈಮಲ್ಲಿ ಇನ್ನೂ ಬಂದಿಲ್ಲ. ಸೊ ಬಂದ ತಕ್ಷಣ ಅದರ ಪೋಸ್ಟ್ನ ನಾನು ಕಮ್ಯುನಿಟಿಯಲ್ಲೇ ಪೋಸ್ಟ್ ಮಾಡ್ತೀನಿ ಸ್ನೇಹಿತರೆ. ರೈಟ್. ಸೊ ಇದನ್ನು ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ನಾನು ಮುಗಿಸೋಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಮತ್ತೆ ಹೇಳ್ತೀನಿ, ಮತ್ತೆ ಯಾರ್ಯಾರು ಕೋರ್ಸ್ನ ಜಾಯಿನ್ ಮಾಡ್ಕೋಬೇಕು ಅಂತಿದ್ರೆ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡ್ಕೊಳ್ಳಿ, ನಮ್ಮ ಒಂದು ಇನ್ಸ್ಟಾ ಪೇಜ್ನ ಫಾಲೋ ಮಾಡಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಇಷ್ಟೆಲ್ಲ ನೀವು ಕಲಿಬೇಕು ಅಂತ ಹೇಳಿದ್ರೆ ಜಾಸ್ತಿ ಏನೂ ಇಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರೆಗ್ಯುಲರ್ ಅಪ್ಡೇಟ್ಸ್ ಬರುತ್ತೆ. ಜೊತೆಯಲ್ಲಿ ಈ ಒಂದು ಸರ್ಟಿಫಿಕೇಷನ್ ಕ್ಲಾಸಸ್ಸನ್ನು ಮಾಡಬೇಕು ಅಂತ ಹೇಳಿದ್ರೆ, ಫ್ರೀ ಸರ್ಟಿಫಿಕೇಷನ್ ಕ್ಲಾಸಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ. ದಯವಿಟ್ಟು ಒಂದು ಸರಿ ಆ ಲಿಂಕನ್ನು ನೋಡಿ ಸ್ನೇಹಿತರೆ. ಇಂಟ್ರೆಸ್ಟ್ ಇದ್ದರೆ ಎನ್ರೋಲ್ ಮಾಡ್ಕೊಳ್ಳಿ. ಎನ್ರೋಲ್ ಮಾಡ್ಕೋಬೇಕಾದ್ರೆ ಯಾವ ಲ್ಯಾಂಗ್ವೇಜಿನ ಕ್ಲಾಸಸ್ ನಿಮಗೆ ಬೇಕಾಗುತ್ತೆ ಅನ್ನೋದನ್ನು ದಯವಿಟ್ಟು ಮೆನ್ಷನ್ ಮಾಡಿ. ಇದನ್ನು ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ಸೆಷನ್ನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.